ಮೆಟಲ್ ಸೋಫಾ ಕಂಪ್ಲೀಟ್ ಅಂತ ಹೇಳ್ತೀವಿ. ಬಟ್ ನಾವು ಇದು ಮೇಲೆ ಬಂದ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಪ್ಲೇವುಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ಸ್ಟೋರೇಜ್ ಬರುತ್ತಲ್ಲ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಪ್ಲೇವುಡ್ ಯೂಸ್ ಮಾಡಿದೀವಿ. ಯಾಕೆ ನಾವು ಪ್ಲೇವುಡ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಮುಂಚೆಲ್ಲ ನಾವು ಮೆಟಲ್ ಮೇಲೆ ಮೆಟಲ್ ಫ್ರೇಮ್ ಹಾಕ್ತಾ ಇದೀವಿ. ಬಟ್ ಮೆಟಲ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದ್ದಾರೆ, ಇದು ಮ್ಯಾಟ್ರೆಸ್ ಬರುತ್ತಲ್ವಾ, ಇದು ಕುಶನ್ಸ್ ಲೈಫ್ ಬಂದು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಗ್ಯಾಪ್ ಬಿಟ್ಟು ನಾವು ಮೆಟಲ್ ಹಾಕೋದ್ರಿಂದ ಅದೇನಾಗ್ತಾ ಇದೆ ಅಂದ್ರೆ ಕುಶನ್ ಸ್ವಲ್ಪ ದಿನ ಎಲ್ಲ ಬೇಗನೆ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮೆಟಲ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಮೇಲೆ ಮಾತ್ರ ಪ್ಲೇವುಡ್ ಯೂಸ್ ಮಾಡಿದ್ವಿ. ಮತ್ತೆ ಇನ್ನೊಂದೇನಂದ್ರೆ ಮೆಟಲ್ ಸೀಟ್ ಕೂಡ ಹಾಕಿದ್ವಿ ನಾವು. ಸೊ ಕೆಲವು ಜನ ಮೆಟಲ್ ಸೀಟ್ ಬೆಸ್ಟ್ ಅಂತ. ಸೊ ಮೆಟಲ್ ಸೀಟ್ ಹಾಕಿದ್ವಿ. ಮೆಟಲ್ ಸೀಟ್ ಏನ್ ಪ್ರಾಬ್ಲಮ್ ಅಂದ್ರೆ ಮಲ್ಕೊಳ್ಳುವಾಗ ಈ ಕಡೆ ಮಲ್ಕೊಳ್ಳುವಾಗ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಸೊ ಅದಕ್ಕೂ ನಾವು ಮೆಟಲ್ ಸೀಟ್ ನಾವು ತೆಗೆದ್ಬಿಟ್ಟಿದ್ವಿ ನಾವು. ಸೊ ಅದರಿಂದ ನಿಮ್ಗೆ ಮೇಲೆ ಮಾತ್ರ ನಿಮ್ಗೆ ಪ್ಲೇವುಡ್ ಬರುತ್ತೆ. ಇದು ಸ್ಟೋರೇಜ್ ಮಾತ್ರ ಕೆಳಗಡೆ ಬಂದ್ರೆ ಅದು ಪ್ಲೇವುಡ್ ಬರುತ್ತೆ. ಎಲ್ಲ ಕೂಡ ನಿಮ್ಗೆ ರಿಮೂವಬಲ್ ಆಗಿರುತ್ತೆ. ಕೆಲವರು ಹೇಳ್ತಾರೆ ಪ್ಲೇವುಡ್ ಅಲ್ಲಿ ಪೌಡರ್ ಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಇದರಲ್ಲಿ ಪೌಡರ್ ಏನು ಬರೋಂತ ಇಲ್ಲ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ರೆ ಮಾತ್ರ ನಿಮಗೆ ಪೌಡರ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಪೌಡರ್ ಬರುವಂತ ಪ್ಲೇವುಡ್ ಅಲ್ಲ. ಮತ್ತೆ ಇದ್ರ ಮೇಲೆ ನಾವು ಬಂದ್ಬಿಟ್ಟು ನಾರ್ಮಲ್ ಪೈಂಟ್ ಅಲ್ಲ, ಡಿಕೋ ಪೈಂಟ್ ಹೊಡ್ತಿದೀವಿ. ನಾರ್ಮಲ್ ಅಂದ್ರೆ ಮನೆಗೆ ಡೋರ್ ಎಲ್ಲ ಹೊಡಿತೇವ, ಎನ್ಎಂಎಲ್ ಪೈಂಟ್ ಅದು ಹೊಡೆದಿಲ್ಲ. ಇದಕ್ಕೆಲ್ಲ ಕಂಪ್ಲೀಟ್ ಆಗಿ ನಾವು ಪ್ಲೇವುಡ್ ಗೆ ಯೂಸ್ ಮಾಡಿದ್ರೆ ಡಿಕೋ ಪೈಂಟ್ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಿಮಗೆ ಇದು ನಾವು ಮೆಟಲ್ ಮತ್ತೆ ಪ್ಲೇವುಡ್ ಎರಡು ಮಿಕ್ಸ್ ಮಾಡ್ತಾ ಇದೀವಿ. ನಿಮಗೆ ತಿಳ್ಕೊಬಹುದು ಏನಪ್ಪ ಮೆಟಲ್ ಇದ್ರೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಎಲ್ಲಾನು ಕೂಡ ಪಾರ್ಟ್ ಆಗಿ ಬಿಚ್ಕೋಬಹುದು. ಓಕೆನಾ? ಸೊ ಇದು ಸೈಜ್ ಬಂದ್ಬಿಟ್ಟು ನಿಮಗೆ ಹಿಂಗೆ ಇಲ್ಲಿಂದ ಒಳಗಡೆ ಇದಲ್ವಾ, ಇಲ್ಲಿಂದ ಮಾತ್ರ ನಿಮಗೆ 60 ಇಂಚ್ ಇದೆ ನಿಮಗೆ, ಅಂದ್ರೆ 5 ಅಡಿ. ಸೊ ಇಲ್ಲಿಂದ ಇಲ್ಲಿ ತನಕ ನಿಮಗೆ 77 ಇಂಚ್ ಬರುತ್ತೆ ಒಳಗಡೆ ಸೈಜ್. ಅದೇ ನಿಮ್ಗೆ ಒಂದು ಕ್ವೀನ್ ಸೈಜ್ ಬಿಟ್ಟು ನಿಮ್ಗೆ 5ಕ್ಕೆ 6. ನೀವು ಇನ್ನೊಂದು ಏನಂತಿದ್ರೆ, ನೀವೆಲ್ಲ ಸಪರೇಟ್ ಆಗಿ ನೀವು ಬಿಚ್ಕೋಬಹುದು. ಈ ಹ್ಯಾಂಡಲ್ ಇದಲ್ವಾ, ಈ ಹ್ಯಾಂಡಲ್ ಸಪರೇಟ್ ಆಗಿ ಈ ಕಡೆ ಎತ್ಕೋಬಹುದು, ಆ ಹ್ಯಾಂಡಲ್ ಸಪರೇಟ್ ಆಗಿ ಆ ಕಡೆ ಎತ್ಕೋಬಹುದು. ಇದು ಬ್ಯಾಕ್ ಎಷ್ಟು ಸಪರೇಟ್ ಆಗಿ ಎತ್ಕೋಬಹುದು. ಮತ್ತೆ ಇದು 1, 2, 3 ಭಾಗ ಇದಲ್ವಾ, ಇದು 3 ಭಾಗನು ಸಪರೇಟ್ ಆಗಿ ನೀವು ತಗೊಂಡು ಹೋಗ್ಬೋದು. ಸೊ ಮನೆ ಶಿಫ್ಟಿಂಗ್ ಮಾಡುವಾಗ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಇರಲ್ಲ. ಕೆಲವೊಂದ್ ಕಡೆ ಎಲ್ಲ ಮಾಡ್ತಾರೆ, ಫುಲ್ ವೆಲ್ಡಿಂಗ್ ಮಾಡ್ಬಿಡ್ತಾರೆ. ಇದು ಫುಲ್ ಸೆಟ್ ಎತ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಸೊ ನಾವು ಡಿಪೆಂಡ್ ಮಾಡೋದ್ರಿಂದ ನಿಮ್ಗೆ ಅದೆಲ್ಲ ಈಸಿಯಾಗಿ ನೀವು ಎತ್ಕೊಂಡು ಹೋಗ್ಬೋದು. ಮತ್ತೇನಂದ್ರೆ ಇದೆಲ್ಲ ಬ್ಯಾಕ್ ರೆಸ್ಟ್ ಇದಲ್ವಾ, ಆಲ್ಮೋಸ್ಟ್ ನಿಮ್ಗೆ ಕೆಲವೊಂದ್ ಕಡೆ ನೋಡಿರ್ತೀರಾ, ರೆಡಿಮೇಡ್ ಕಾನ್ಸೆಪ್ಟ್ ನೋಡಿರ್ತೀರಾ. ಇದೆಲ್ಲ ಹೆಂಗಿರುತ್ತೆ, ಬ್ಯಾಕ್ ರೆಸ್ಟ್ ಬಂದ್ಬಿಟ್ಟು ಸ್ಟ್ರೈಟ್ ಆಗಿರುತ್ತೆ. ಸೊ ನಮ್ದು ಟೇಪರ್ ಕೊಟ್ಟಿದೀವಿ. ಸೊ ಅದರಿಂದ ನಿಮಗೆ ಕಂಫರ್ಟ್ ಸಿಗುತ್ತೆ ನಿಮಗೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಸಪೋಸ್ ನಿಮಗೆ ಹ್ಯಾಂಡಲ್ಸ್ ಬೇಡ, ಇದು ಬ್ಯಾಕ್ ರೆಸ್ಟ್ ಬೇಡ ಅಂತಿದ್ರೆ ನೀವು ಬಿಚ್ಚಿ ಇಟ್ಕೋಬಹುದು. ನೀವು ಜಸ್ಟ್ ನಾರ್ಮಲ್ ಬೆಡ್ ತರ ಯೂಸ್ ಮಾಡ್ಕೋಬಹುದು ನೀವು. ಓಕೆನಾ? ಸೊ ಇದರಲ್ಲಿ ಇದೊಂದು ಸ್ಪೆಷಲ್ ಇದೆ ಅಂದ್ರೆ, ನಿಮ್ಗೆ ಇದರಲ್ಲಿ ವೈಟ್ ಬಂದ್ಬಿಟ್ಟು ನಿಮಗೆ, ಸೊ ಒಬ್ಬರು ಬಂದ್ಬಿಟ್ಟು ನಿಮಗೆ ಒಂದು 100 kg 120 kg ಇದ್ರು ಕೂಡ ಅವ್ರು 3 ಜನ ಮಲ್ಕೊಂಡ್ರು ಕೂಡ ನಿಮಗೆ ಬೆಂಡ್ ಆಗೋದಿಲ್ಲ ಅದರಲ್ಲಿ. ಸೊ ಹೋಗೋದೇನಿಲ್ಲ ಅದರಲ್ಲಿ. ಸೊ ನಾವು ಈ ಕುಶನ್ ಇದಲ್ವಾ, ಈ ಕುಶನ್ ಕೂಡ ನೋಡ್ಬೇಕಾದ್ರೆ ನಾವು 40 ಡೆನ್ಸಿಟಿ ಅಂದ್ರೆ 40 ಡೆನ್ಸಿಟಿ ಯೂಸ್ ಮಾಡಿದೀವಿ. ಡೂರಪ್ಲಸ್ ಕಂಪನಿ ಯೂಸ್ ಮಾಡಿದೀವಿ. ಸೊ ಇದರಿಂದ ನಿಮಗೆ ಬೇಗನೆ ಇದು ಪ್ರೆಸ್ ಆಗಲ್ಲ ನಿಮಗೆ. ಸೊ ಕಡಿಮೆ ಆದ್ರೂ ನಿಮಗೆ ಒಂದು 8 ವರ್ಷ ಯೂಸ್ ಮಾಡ್ಕೋಬಹುದು. ಬಟ್ ಇದು ಕಂಪನಿ ವ್ಯಾರಂಟಿ ನಿಮಗೆ ಬಂದ್ಬಿಟ್ಟು 5 years ಕೊಡ್ತಾ ಇದೆ ಇದ್ರದ್ದು ಕುಶನ್. ಓಕೆನಾ? ಮಿಕ್ಕಿದೆಲ್ಲ ಏನಪ್ಪ ವ್ಯಾರಂಟಿ ಇರ್ತದೆ, ಇದರಲ್ಲಿ ಹೋಗೋದು ಏನಿಲ್ಲ. ಸೊ ಇದೆಲ್ಲ ನೋಡಿ, ಇದೆಲ್ಲ ನಾವು ಪೌಡರ್ ಕೋಟಿಂಗ್ ಮಾಡಿದೀವಿ. ಸೊ ಪೌಡರ್ ಕೋಟಿಂಗ್ ನಿಮ್ಗೆ ಗೊತ್ತು, 5 ರಿಂದ 10 ವರ್ಷ ಆರಾಮ ಬರುತ್ತೆ. ಮತ್ತೆ ನೀವು 5 ವರ್ಷ 10 ವರ್ಷ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಪೌಡರ್ ಕೋಟಿಂಗ್ ಮಾಡಿದ್ರೆ ಮತ್ತೆ ಇದು ಕಂಟಿನ್ಯೂ ಮಾಡ್ಕೋಬಹುದು. ಇದು ವೇಸ್ಟ್ ಆಗಂತ ಮೆಟೀರಿಯಲ್ ಅಲ್ಲ. ಇನ್ನೊಂದೇನಪ್ಪಾ ಅಂದ್ರೆ, ನೀವು ಆನ್ಲೈನ್ ಅಲ್ಲಿ ತಗೊಳ್ಳೋದು ಇಲ್ಲ ಬೇರೆ ಕಡೆ ಎಲ್ಲ ತಗೊಳ್ತಾ ಇರ್ತೀರಲ್ವಾ. ಸೊ ಕೆಲವೊಂದೆಲ್ಲ ಸೇಲ್ ಮಾಡಕ್ ಆಗಲ್ಲ, ಮತ್ತೆ ರೀಸೇಲ್ ವ್ಯಾಲ್ಯೂ ಇರಲ್ಲ. ನಮ್ದು ಆತರ ಇಲ್ಲ. ಸೊ ನೀವು ಯಾರಿಗಿದ್ದಾಗ ಯಾವಾಗ ಹೋಗಿ ಸೇಲ್ ಮಾಡಬಹುದು, ಹೋಗುವಂತ ಏನಿಲ್ಲ. ಹೊರಗಡೆ ವೀಲ್ಸ್ ಎಲ್ಲನಾಗ್ಲಿ ನಿಮ್ಗೆ ಚೆನ್ನಾಗಿ ಕ್ವಾಲಿಟಿ ಐಟಮ್ ಯೂಸ್ ಮಾಡಿದ್ವಿ. ಎಲ್ಲಾನು ನೀವು ರಿಪೇರಿ ಮಾಡಬಹುದು. ಕೆಲವೊಂದೆಲ್ಲ ರಿಪೇರಿ ಮಾಡಲ್ಲ, ಎಲ್ಲ ರಿಪೇರಿ ಮಾಡಬಹುದು. ಮತ್ತೆ ಫ್ಯೂಚರ್ ನೀವೇನಾದ್ರೂ ಇದು ಸೇಲ್ ಮಾಡಕ್ಕೆ ಆಗಲ್ಲ ಅಂತ ಇರುತ್ತಾ, ನೀವೇನೋ ಊರ್ ಬಿಟ್ಟು ಊರ್ ಹೋಗ್ತೀರಾ, ಬೇಡಪ್ಪ ಸೇಲ್ ಮಾಡ್ಬೇಕಂದ್ರೆ ನಾವೇ ರಿಟರ್ನ್ ತಗೊಳ್ತೀವಿ. ಯಾಕಂದ್ರೆ ಇದರಲ್ಲಿ ಹೋಗುವಂತದ್ದು ಏನಿಲ್ಲ. ಅದರಿಂದ ನಾವೇ ರಿಟರ್ನ್ ನಮ್ಗೆ ಕೊಟ್ರೆ ನಾವೇ ನಿಮ್ಗೆ ಸೇಲ್ ಮಾಡ್ಕೊಡ್ತೀವಿ, ನಾವೇ ರಿಟರ್ನ್ ತಗೊಳ್ತೀವಿ. ಯಾಕಂದ್ರೆ ಇದು ನಮ್ಗೆ ಇದರಲ್ಲಿ ಎಲ್ಲ ಕ್ವಾಲಿಟಿ ಐಟಮ್ ಆಗಿದೆ. ನೀವು ತುಂಬಾ ವರ್ಷ ಯೂಸ್ ಮಾಡ್ಕೋಬಹುದು. ಯಾವಾಗ ನೀವು ಬೇಡ ಅಂತ ಹೇಳ್ತೀರೋ ಅವಾಗ ತನಕ ನೀವು ಇದು ಯೂಸ್ ಮಾಡ್ತಾ ಇರಬಹುದು. ಈ ರಿಪೇರಿ ಆಯ್ತು ಇದಕ್ಕೋಸ್ಕರ ಬಿಸಾಕಿದಂತ ನಿಮಗೆ ಬರದೇ ಇಲ್ಲ ಅಂದ್ರೆ 100%. ಯಾಕಂದ್ರೆ ನಾವು ಎಲ್ಲ ಕೂಡ ನಾವು ಸಿಸ್ಟಮೆಟಿಕ್ ಆಗಿ ಮಾಡಿದ್ವಲ್ಲ, ರಿಪೇರಿ ಮಾಡುವಂತ ರೀತಿಯಲ್ಲೇ ನಾವು ಮಾಡಿದ್ವಿ ಹೊರತು ಕಷ್ಟ ಪಡುವಂತ ರೀತಿಯಲ್ಲಿ ಯಾವ್ದು ಕೂಡ ಇದು ಮಾಡಿಲ್ಲ ನಿಮ್ಗೆ. ಮತ್ತೆ ಕುಶನ್ ಕೂಡ ನೀವು 5 ವರ್ಷ 6 ವರ್ಷ 7 ವರ್ಷ 8 ವರ್ಷದಾಗ ಯೂಸ್ ಮಾಡಿ ಮತ್ತೆ ಇದನ್ನ ನೀವೇನ್ ಮಾಡ್ಬೋದು,
ಮತ್ತೆ ನೀವು ಇದನ್ನ ಬೇರೆ ಕುಶನ್ ಹಾಕೋಬಹುದು. ಮತ್ತೆ ಇದೆಲ್ಲ ವಾಷಬಲ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಎಲ್ಲ ಜಿಪ್ ಓಪನ್ ಮಾಡಿ ನೀವು ವಾಶ್ ಮಾಡ್ಬಿಟ್ಟು ಮತ್ತೆ ನೀವು ಹಾಕೋಬಹುದು. ಸೊ ಅದರಿಂದ ನಿಮ್ಗೆ ಇದೇನೋ ಲಾಸ್ ಆಗೋದು ಏನಿಲ್ಲ. ಇದು ನೀವು ತುಂಬಾ ಕಡಿಮೆ ರೇಂಜ್ ಅಲ್ಲಿ ತಗೊಂಡ್ರೆ ಇವೆಲ್ಲ ಬರಲ್ಲ ನಿಮ್ಗೆ. ಇದೆಲ್ಲ ಬಂದ್ಬಿಟ್ಟು ನಾವು 18 ಪ್ಲಸ್ 16 ಗೇಜ್ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಿದ್ವಿ. ಸೊ ಮೆಟಲ್ ಇದು MS ಸ್ಟೀಲ್ CR ಪೈಪ್ ಯೂಸ್ ಮಾಡಿದ್ವಿ. ಸೊ ಇನ್ನೊಂದು ಇದಕ್ಕಿಂತ ಕ್ವಾಲಿಟಿ ಕಡಿಮೆ ಅದು ಯೂಸ್ ಮಾಡಿಲ್ಲ. ಮತ್ತೆ ಎಲ್ಲ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಯಾವ್ದಿಲ್ಲ. ಸೊ ನಿಮ್ಗೆ ಹೇಳ್ಬೇಕಾದ್ರೆ ಇದೆಲ್ಲ ನಿಮ್ಗೆ ಬಾಲಿಗೆ ಬರುವಂತ ಐಟಮ್ಸ್. ನೀವು ಈ ತಗೊಂಡ್ರೆ ನಿಮ್ಗೆ ಚಿಂತೆ ಇಲ್ಲ, ನಾವೆಲ್ಲಾನು ರೈಟಿಂಗ್ ಮಾಡ್ಕೊಡ್ತೀವಿ, ಎಲ್ಲ ಇವಾಗ ಏನಿದೆ ಅಂತೆಲ್ಲ ಬರೆದು ಕೊಡ್ತೀವಿ, ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಇದರಿಂದ ನಿಮ್ಗೆ ಮೆಟಲ್ ಸೋಫಾ ಕಮ್ ಬೆಡ್ ತಗೊಳ್ಳೋಗಿಂತ ಮೆಟಲ್ ಸೋಫಾ ಕಮ್ ಬೆಡ್ ಜೊತೆಲಿ ಈ ಪ್ಲೇವುಡ್ ಮಿಕ್ಸ್ ಮಾಡಿ ತಗೊಂಡ್ರೆ ನಿಮ್ಗೆ ಸೌಂಡ್ ಬರೋದು ಅದು ಬರೋದೆಲ್ಲ ಅವಶ್ಯಕತೆ ಇರಲ್ಲ. ನಿಮ್ಗೆ ಲೋಡ್ ಕೆಪಾಸಿಟಿ ಚೆನ್ನಾಗಿದೆ, ಮ್ಯಾಟ್ರಸ್ ಲೈಫ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ಇದು ನಾವು ಮ್ಯಾನುಫ್ಯಾಕ್ಚರ್ ನಾವು. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ತುಂಬಾ ದಿನದಿಂದ ನಾವು ಯೂಸ್ ಮಾಡ್ತಾ ತುಂಬಾ ವರ್ಷದಿಂದ ನಾವು ಮಾಡ್ತಾ ಇದೀವಿ. ಮುಂಚೆಲ್ಲ ನಾವು ಸ್ಟ್ರೈಟ್ ಸೆಟ್ ಆಗಿ ಮಾಡ್ತಾ ಇದೀವಿ, ಬ್ಯಾಕ್ ರೆಸ್ಟ್ ಎಲ್ಲ. ಬಟ್ ಕೆಲವು ಕಸ್ಟಮರ್ ಕಂಫರ್ಟ್ ಸಿಗ್ತಲ್ಲ ಅಂತ ಅದಕ್ಕೋಸ್ಕರ ನಾವು ಈ ತರ ಮಾಡಿದ್ವಿ. ನೀವು ಆನ್ಲೈನ್ ನೋಡಿದ್ರಾ ಎಲ್ಲ ಬ್ಯಾಕ್ ರೆಸ್ಟ್ ಸ್ಟ್ರೈಟ್ ಆಗಿರುತ್ತೆ. ಸೊ ನಮ್ದು ಸ್ವಲ್ಪ ಟೇಪರ್ ಇರುತ್ತೆ. ಓಕೆನಾ? ನೋಡಿ ಇದೆಲ್ಲ ಪ್ಲೇವುಡ್ಗಳು ಡಿಕೋಪೈಂಟ್ ಯೂಸ್ ಮಾಡಿದ್ವಿ. ಇದರಲ್ಲಿ ಹೋಗೋದು ಏನಿರಲ್ಲ. ಸೊ ಈಸಿಯಾಗಿ ಈ ತರ ಮಾಡ್ಬಿಟ್ಟು ಈ ತರ ನೋಡಿ ಇದೆಲ್ಲ ಪ್ಲೇವುಡ್. ಮತ್ತೆ ಇದಕ್ಕೆ ನಾವು ಗುರು ಹೊಡೆದ್ಬಿಟ್ಟು ಡಿಕೋಪೈಂಟ್ ಮಾಡಿದೀವಿ. ಸೊ ಬಟ್ಟೆ ಎಲ್ಲ ನಿಮಗೆ ವಾಷಬಲ್. ಸೊ ಎಲ್ಲ ರಿಮೂವ್ ಮಾಡಿ ನೀವು ವಾಶ್ ಮಾಡ್ಕೋಬಹುದು ನೀವು. ಸೊ ನಿಮಗೆ ಮೆಟಲು, ಪ್ಲೇವುಡ್, ಕುಷನ್ ಇದು ಮೂರು ಮಿಕ್ಸ್ ಮಾಡಿದ್ರೆ ನಿಮಗೆ ಯೂಸ್ ಮಾಡೋದು ಚೆನ್ನಾಗಿರುತ್ತೆ, ಶಿಫ್ಟಿಂಗ್ ಮಾಡೋಕೆ ಚೆನ್ನಾಗಿರುತ್ತೆ, ಸೇಲ್ ಮಾಡೋಕೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಸೊ ಎಲ್ಲ ಮೆಟಲ್ ತಗೊಂಡ್ರೆ ಅದನ್ನ ಸ್ಟಾಪ್ ಮಾಡಿದ್ವಿ, ಎಲ್ಲ ಮೆಟಲ್ ಸಿಗಲ್ಲ. ಸೊ ನಮ್ಮ ಹತ್ರ ಮೆಟಲ್ ಸೋಫಾ ಕಂಪ್ಲೀಟ್ ಅಂತಿದ್ರೆ ಕಂಪ್ಲೀಟ್ ಎಲ್ಲ ಬೇಸ್ ಎಲ್ಲ ಕಂಪ್ಲೀಟ್ ಮೆಟಲ್ ಇರುತ್ತೆ. ಬೇರೆ ಮಲ್ಕೊಳ್ಳೋ ಜಾಗದಲ್ಲಿ ಮಾತ್ರ ನಿಮಗೆ ಪ್ಲೇವುಡ್ ಇರುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಪ್ಲೇವುಡ್ ಕೊಟ್ಟಿದ್ದೀವಿ, ಇಲ್ಲಿ ಸ್ವಲ್ಪ ಪ್ಲೇವುಡ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಏನಕ್ಕಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿರ್ಲಿ. ಒಂದೇ ಐಟಮ್ ಮಾಡೋಕ್ಕಿಂತ 2-3 ಐಟಮ್ ಮಿಕ್ಸ್ ಮಾಡಿದ್ರೆ ನಮ್ಗೆ ಲೈಫು ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ನೋಡೋಕು ಚೆನ್ನಾಗಿರುತ್ತೆ ಅಂತ ನಾವು ಈ ತರ ಮಾಡಿದೀವಿ. ಸೊ ನಮ್ಮ ಹತ್ರ ಸ್ಟೀಲ್ ಸೋಫಾ ಕಂಬಟ್ ಬೇಕಂತಿದ್ರೆ ನೀವು ಆರಾಮಾಗಿ ತಗೋಬಹುದು. ನಾವೆಲ್ಲಾನು ಕೂಡ ಆಲ್ಮೋಸ್ಟ್ ನಿಮ್ಗೆ 5 years ವ್ಯಾರಂಟಿ ಕೊಡ್ತೀವಿ ನಾವು. ಸೊ ಏನು ಕೂಡ ಹೋಗೋದಿಲ್ಲ. ಸೊ ನೀವೇನಾದ್ರು ಡ್ಯಾಮೇಜ್ ಎಲ್ಲ ಮಾಡಿದ್ರೆ ಮಾತ್ರ ಅದೆಲ್ಲ ನಮ್ಗೆ ಏನು ಕೊಡಲ್ಲ. ಸೊ ಇದೇನಾದ್ರು ಹಲ್ಲ ಬಿತ್ತು ಅಂದ್ರೆ ತುಂಬಾ ಹಲ್ಲ ಬಿದ್ಬಿಟ್ಟಿದೆ ಕುಷನ್ ಅಂತಂದ್ರೆ ನೀವು ಅದಕ್ಕೆ ವ್ಯಾರಂಟಿ ಸಿಗುತ್ತೆ, ಕಂಪನಿ ಕಡೆಯಿಂದ ವ್ಯಾರಂಟಿ ಸಿಗುತ್ತೆ ನಿಮಗೆ. ಮಿಕ್ಕಿದ ಏನೋ ನಮ್ದು ವೆಲ್ಡಿಂಗ್ ಏನಾದ್ರು ಜೈಂಟ್ ಏನೋ ಓಪನ್ ಆಯ್ತು, ನಮ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತು, ಏನಾದ್ರು ಬೋಲ್ಡ್ ನಟ್ ಏನೋ ಕಿತ್ಕೊಂಡು ಬಂತು ಅಂತಂದ್ರೆ ನಾವು ಅದಕ್ಕೆಲ್ಲ ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ. ಮತ್ತೆ ನಮ್ದು ಏನಂದ್ರೆ ಸೊ ನಮ್ದು ಡೆಲಿವರಿ ಫ್ರೀ ಇದೆ, ಫಿಟ್ಟಿಂಗ್ಸ್ ಎಲ್ಲ ಫ್ರೀ ಕೊಡ್ತೀವಿ. ಮತ್ತೆ 1 year ಒಳಗಡೆ ನಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ನಾವು ನಿಮಗೆ ಫ್ರೀ ಸರ್ವಿಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ಸಪೋಸ್ ನಾವು ಪೌಡರ್ ಎಲ್ಲ ಬರಲ್ಲ ಅಂತ ಹೇಳ್ತೀನಲ್ಲ, ಪ್ಲೇವುಡ್ಗೆಲ್ಲ ಪೌಡರ್ ಬರಲ್ಲ ಅಂತ ಹೇಳ್ತೀನಲ್ಲ, ಸಪೋಸ್ ಏನಾದ್ರು ಪ್ಲೇವುಡ್ ಅಲ್ಲಿ ಏನೋ ಪೌಡರ್ ಬಂತಂತ ನಿಮ್ಗೆ ಏನಾದ್ರು ಅನ್ಸುತ್ತೆ, ಏನೋ ಬಂತಂತ ನಿಮ್ಗೆ ಬಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಆ ಪ್ಲೇಸ್ ನ ಚೇಂಜ್ ಮಾಡ್ಕೊಡ್ತೀವಿ. ಜನರಲ್ ಆಗಿ ಬರಲ್ಲ, ಬಂದಿಲ್ಲ, ಒಂದ್ಸಾರಿ ಮಾತ್ರ ಬಂದಿತ್ತು. ಆಮೇಲೆ ಅದು ಏನಪ್ಪಾ ಅಂದ್ರೆ ಪ್ಲೇವುಡ್ ಇಂದ ಬಂತ